ಹೋರಾಟ ಪ್ರತಿಭಟನೆಗಳಲ್ಲಿ ನೀವು ವಾಟಾಳ್ ಅವರ ಗರ್ಜನೆ, ವಾಟಾಳ್ ಅವರನ್ನು ಮಾತ್ರ ಕಂಡಿರಬಹುದು. ಅವರ ಮಕ್ಕಳು ಯಾವತ್ತೂ ಕೂಡ ಎದುರು ಬಂದವರಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅವರ ಪುತ್ರಿಯ ಅನುಪಮ ಮತ್ತು ಪ್ರಸಾದ್ ಅವರು ನಿರಂತರವಾಗಿ ಸಾಥ್ ಕೊಡ್ತಾನೆ ಇದ್ದಾರೆ. ನಮ್ಮ ಜೊತೆ ಅನುಪಮ ಇದ್ದಾರೆ. ಅವ್ರ ಹತ್ರ ಅವರ ಅನುಭವ ಮತ್ತು ತಂದೆಯ ಬಗ್ಗೆ ಕೆಲವು ಸೀಕ್ರೆಟನ್ನು ಕೇಳೋಣ ಬನ್ನಿ. ಅನುಪಮ ಅವರೇ, ನೀವು ಯಾವತ್ತಾದರೂ ಸರ್ ಜೊತೆ ಎಲೆಕ್ಷನ್ಗೆ ಹೋದದ್ದಿದೆಯಾ ಮತ್ತು ಈ ಅನುಭವ ಹೇಗಿದೆ? ನಾನು ಇದು 3ನೇ ಚುನಾವಣೆಗೆ ನಮ್ಮ ತಂದೆ ಜೊತೆಗೆ ಪ್ರಚಾರಕ್ಕೆ ಬರ್ತಾ ಇರೋದು. ಈಗಾಗಲೇ 2 ಚುನಾವಣೆಗೆ ಅವ್ರ ಜೊತೆ ಹೋಗಿದ್ದೀನಿ. ಮೊದಲನೇ ಸತಿ ಬಂದಾಗ ಅದ್ಭುತ ಗೆಲುವು, 2ನೇ ಸತಿ ಸೋಲು, ಎರಡೂ ಅನುಭವ ಆಗಿದೆ. ಇದು 3ನೇ ಸತಿ. ನಿಮಗೆ ಅವ್ರು ಹೋರಾಟ ಮಾಡೋ ಶೈಲಿ ಇಷ್ಟ ಆಗುತ್ತಾ, ಅಲ್ಲ ಅವ್ರು ಚೇಂಜ್ ಮಾಡಬೇಕು ಅನಿಸುತ್ತಾ? ಇಲ್ಲ, ಅವರು ಪ್ರತಿ ಸತಿ ವಿನೂತನವಾಗೇ ಮಾಡ್ತಾರೆ, ಯಾವುದು ಒಂದೇ ಥರ ಮಾಡಿಲ್ಲ. ಪ್ರತಿ ಸತಿ ಹೋರಾಟ ಮಾಡ್ತಾರೆ ಅನ್ಸುತ್ತಾ? ಇಲ್ಲ ಇಲ್ಲ, ಹಾಗೇನು ಅನ್ಸಲ್ಲ. ನನಗೇನು ಅನ್ಸುತ್ತೆ ಅಂತಂದ್ರೆ ಇವ್ರಿಗೆ ಹೆಂಗೆ ಈ ತರ ಐಡಿಯಾ ಎಲ್ಲ ಉಳಿಯುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ನೀವೇನಾದ್ರೂ ರಾಜಕೀಯ ಟ್ರೈನಿಂಗ್ ಪಡಿತಿದ್ದೀರಾ? ನಿಮ್ಗೇನಾದ್ರೂ ಆಸಕ್ತಿ ಇದೆಯಾ? ನಿಮ್ಮ ಮೇಲೆ, ನಿಮ್ಮ ಬಗ್ಗೆ, ನಿಮ್ಮನ್ನ ರಾಜಕೀಯ ತರಬೇಕು ಅಂತ ಅವರಲ್ಲಿ ಏನಾದರೂ ಆಸಕ್ತಿ ಇದೆಯಾ? ಈ ರಾಜಕೀಯ ಆಗಲಿ ಇನ್ನೊಂದಾಗಲಿ ಟ್ರೈನಿಂಗಿಂದ ಯಾವುದೂ ಬರಲ್ಲ. ರಾಜಕೀಯಕ್ಕೆ ಅಥವಾ ಯಾವುದಕ್ಕೆ ಇರಬೇಕಾದ್ರೂ ಆಕಸ್ಮಿಕ ಜೀವನದಲ್ಲಿ. ನಾವು ಯಾವತ್ತೂ ವಾಟಾಳ್ ನಾಗರಾಜನ ವಿದೌಟ್ ಟೊಪ್ಪಿ, ವಿದೌಟ್ ಕೂಲಿಂಗ್ ಗ್ಲಾಸ್ ನೋಡಿಲ್ಲ. ನೀವು ಯಾವತ್ತೂ? ಖಂಡಿತ ನಾನು ನೋಡಿಲ್ಲ. ನಾನು ನೋಡಿಲ್ಲ. ನೋಡೇ ಇಲ್ಲ. ಇಲ್ಲ. ನೀವು ಯಾವತ್ತಾದ್ರೂ ಒಮ್ಮೆ ತೆಗೀರಿ ಅಂತ ಕೇಳಿದ್ದಿದ್ಯಾ? ಇಲ್ಲ, ಕೇಳೂ ಇಲ್ಲ. ಯಾಕೆಂದ್ರೆ ನೋಡಿ, ಅವ್ರನ್ನ ಆ ಥರ ನೋಡೇ ನಮಗೊಂದು ಖುಷಿ. ವಾಟಾಳ್ ನಾಗರಾಜ್ ಚಾಮರಾಜನಗರದಲ್ಲಿ 3 ಬಾರಿ MLA ಆದರೂ ಕ್ಷೇತ್ರದಲ್ಲಿ ಯಾವ ಆಸ್ತಿಯನ್ನೂ ಹೊಂದಿಲ್ಲ. ಕ್ಷೇತ್ರದಲ್ಲಿ ಇವರಿಗೆ ಮನೆಯೂ ಇಲ್ಲ. ಟಿ ನರಸೀಪುರದ ನಿವಾಸಿಯಾಗಿರುವ ವಾಟಾಳ್ ಹಠಮಾರಿ, ಕಷ್ಟಜೀವಿ. ಇದು ಅವರ ಮತಯಾಚನಾ ಶೈಲಿಯಲ್ಲಿ ಗೋಚರಿಸ್ತಾ ಇತ್ತು. ಗಂಟೆ 4:40 ಬೂದಿ ಪಡಗ. ವಾಟಾಳ್ ವಿಶೇಷತೆ ಏನು ಗೊತ್ತಾ? ಅವರು ಜಾತಿ ರಾಜಕಾರಣದ ದ್ವೇಷಿ. ಜಾತಿಯಲ್ಲಿ ಲಿಂಗಾಯತನಾದರೂ ಅವರು ಎಲ್ಲೂ ತಮ್ಮ ಜಾತಿಯನ್ನ ಬಹಿರಂಗಪಡಿಸಲ್ಲ. ಅಲ್ಲದೆ ಇವರು ಅಂದರೆ ದಲಿತ, ಹಿಂದುಳಿದ ವರ್ಗದ ಮಂದಿಗೆ ಎಲ್ಲಿಲ್ಲದ ಅಭಿಮಾನ. ಬೂದಿ ಪಡಗದ ನಾನಾ ದಲಿತ ಕೇರಿಗಳಿಗೆ ತೆರಳಿ ಮತ ಬೇಡಿದ್ರು. ಬೂದಿ ಪಡಗದಿಂದ ಹೇಮಾವತಿ ಕಾಲುವೆ ದಾಟಿ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಭರ್ಜರಿ ಮಳೆ ಸುರಿತು. ಗುಡುಗು ಸಹಿತ ಮಳೆ ಇಳೆಯನ್ನ ತಣ್ಣಗಾಗಿಸಿತು. ಮಳೆ ಮಧ್ಯೆನೇ ವಾಟಾಳ್ ಪ್ರಚಾರ ಕಾರ್ಯವನ್ನ ಮುಂದುವರೆಸಿದ್ರು. 7:20 ಸರಗೂರು. ನಿರಂತರವಾಗಿ ಮಳೆ ಸುರಿತಾ ಇದ್ರೂ ಅಭಿಮಾನಿಗಳ ಉತ್ಸಾಹ ಒಂದಿನಿತೂ ಕಡಿಮೆಯಾಗಿಲ್ಲ. ಛತ್ರಿ ಹಿಡ್ಕೊಂಡೇ ನಾಯಕನನ್ನ ಬರಮಾಡಿಕೊಂಡ್ರು. ವಾಟಾಳ್ ಕತ್ತಲಲ್ಲೇ ಜನರ ಮನೆ ಮನೆಗೆ ತೆರಳಿ ಮತ ಕೇಳಿದ್ರು. ವಾಟಾಳ್ ಅವರ ಇನ್ನೊಂದು ವಿಶೇಷತೆ ಅಂದ್ರೆ ಅವರು ಬಸ್ ಸ್ಟ್ಯಾಂಡ್ನಲ್ಲೂ ಮತ ಯಾಚಿಸ್ತಾ ಇದ್ರು. ತಮಗೋಸ್ಕರ ಕಾಯ್ತಾ ಇದ್ದ ಉತ್ಸಾಹಿ ತರುಣರನ್ನ ತಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಹುರಿದುಂಬಿಸ್ತಾ ಇದ್ರು. ಗಂಟೆ 9:30 ನಿಜಗುಣ ರೆಸಿಡೆನ್ಸಿ. ದಿನವಿಡೀ ಪ್ರಚಾರ ನಡೆಸಿದ ವಾಟಾಳ್ ಮಳೆ ಅಡ್ಡಿಯಿಂದ 9:30ಕ್ಕೇನೆ ತಮ್ಮ ಪ್ರಚಾರ ಕಾರ್ಯವನ್ನ ಮೊಟಕುಗೊಳಿಸಿದ್ರು. ನೇರವಾಗಿ ನಿಜಗುಣ ರೆಸಿಡೆನ್ಸಿ ರೆಸಾರ್ಟ್ಗೆ ಮರಳಿದ್ರು. ಅಲ್ಲಿ ಅವರನ್ನ ನಾವು ಮಾತಿಗೆಳೆದ್ವಿ. ಮಳೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಭರ್ಜರಿ ಮತಯಾಚನೆ ಮಾಡಿ ಒಂದಿಂಚು ದಣಿವಿಲ್ಲದೆ ವಾಟಾಳ್ ನಾಗರಾಜ್ ಅವರು ಈಗ ನಿಜಗುಣ ರೆಸಿಡೆನ್ಸಿಗೆ ವಾಪಸ್ಸಾಗಿದ್ದಾರೆ. ಈಗ ಗಂಟೆ 9:45. ಅವ್ರ ಹತ್ರ ಒಂದಿಷ್ಟು ಮಾತಾಡೋಣ ಬನ್ನಿ. ನಾವು ನಿಜವಾಗ್ಲೂ ನೋಡಿದ್ವಿ ಇದೆಲ್ಲ. ಲಾಸ್ಟ್ ಟೈಮ್ ಯಾಕೆ ಠೇವಣಿ ಕಳ್ಕೊಂಡ್ರು? ಅದು ಏನಾಯಿತು ಅಂತ ಹೇಳಿದ್ರೆ, ಒಂದು ಅದು ಚಿಹ್ನೆ ಏನಾಯಿತು, ಒಂದು ನಮ್ಮದು ಈ ಟಿ ವಿ ಗುರುತು, ಒಂದು ಟಿ ವಿ ಗುರುತು, ಅದರ ಮೇಲೆ ಒಂದು ಬೀರು, ಟಿ ವಿ ಒಂದೇ ಥರ ಕಾಣ್ತಿತ್ತಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ನಿಂತವನಿಗೆ ಅಲ್ಲಿ 6,000 ಓಟ್ ಆಯಿತು.
ಅಂದರೆ ಇದು ಆ್ಯಡ್ ಆಗ್ತದೆ ಬೀರು, ಒಂದು. ಎರಡನೇದು ನಾನಾ ರೀತಿಯಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಜಾತಿಯೇ ಒಂದು ನಿರ್ಣಾಯಕ ಆಗುವ ಪರಿಸ್ಥಿತಿ ಬಂದ್ಬಿಡ್ತು. ಸರ್, ಈ ವಾಟಾಳ್ ಪಕ್ಷ ಯಾಕೆ ವಿಸ್ತೃತವಾಗಿ ರಾಜ್ಯಾದ್ಯಂತ ಬೆಳೀತಾ ಇಲ್ಲ? ಈ ಪಕ್ಷವನ್ನು ಬೆಳೆಸಬೇಕು ಅನ್ನುವಾಗ ಸಾಕಷ್ಟು ಹಣದ ಕೊರತೆ ಬೇಕು, ಹಣ ಬೇಕು, ಸಾಕಷ್ಟು ಹಣ ಬೇಕು. ಪ್ರತಿ ಜಿಲ್ಲೆ ತಾಲ್ಲೂಕುಗಳು ಸಾಕಷ್ಟು ಹಣ ಬೇಕು ಮತ್ತು ಅದನ್ನು ಹಣ ಬೇಕು. ಇವತ್ತು ಹಣ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಗೆ ಯಾವುದೂ ಇಲ್ಲ. ವಾಟಾಳ್ ಒಬ್ಬರೇ ನಾಯಕರಾಗಿ ಬೆಳೀತಾ ಇದ್ದಾರೆ, ಯಾರನ್ನು ಬೆಳೆಸ್ತಾ ಇಲ್ಲ. ನೀವು ವಾಟಾಳ್ ಹೋದ್ಮೇಲೆ ಇದು ಯಾರನ್ನು ಬೆಳೆಸೋದಕ್ಕೆ ನೀರು ಹಾಕ್ಬಿಟ್ಟು ಗಿಡ ಹಾಕೋದಲ್ಲ, ಇದು ಬೆಳೆಸೋದು. ಅದೇ ಇವೆಲ್ಲ ಬೆಳವಣಿಗೆ ಸೆಕೆಂಡ್ ಲೈನ್ ಲೀಡರ್ ಅಂತ ಒಂದು ಅವರೇ. ಇದು ಇವೆಲ್ಲ ಏನಾಗಿದೆ ಅಂದ್ರೆ ಲೀಡರ್ ಗಿಡರ್ ಇವೆಲ್ಲ ಬೆಳೆಸೋಂಥದ್ದಲ್ಲ. ಇವೆಲ್ಲ ಬೆಳೆಸಿ ತಯಾರು ಮಾಡಿ ಅವರಿಗೆ ಡ್ರೆಸ್ ಹಾಕಿ, ಪ್ಯಾಂಟ್ ಹಾಕಿ, ಕೋಟ್ ಹಾಕಿ ಕಳಿಸೋಂಥದ್ದಲ್ಲ ಒಂದು. ಆಮೇಲೆ ಮತ್ತೊಂದು ತಿಳ್ಕೊಳ್ಳಿ, ಇನ್ನೊಬ್ಬ ವಾಟಾಳ್ ನಾಗರಾಜ್ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್, BJP, JDS, KJP ಇರುವ ಸೌಲಭ್ಯದಲ್ಲಿ ನಮಗೆ 10% ಸೌಲಭ್ಯ ಇದ್ದರೆ ನಾನು 100 ಸೀಟ್ ಗೆಲ್ಲಿಸ್ತೇನೆ. ಅದರರ್ಥ ನಾನೇ ಆಗಬಾರ್ದು ಅಂತ. ನಾನು ಹೊಂದಾಣಿಕೆ ಆಗಿದ್ದರೆ ಎಂದೋ ಚೀಫ್ ಮಿನಿಸ್ಟರ್ ಆಗ್ತಿದ್ದೆ, ಎಂದೋ ಮುಖ್ಯಮಂತ್ರಿ ಆಗ್ತಿದ್ದೆ. ಈಗ ನಮ್ಗೆ ಅಂಥ ಅವಕಾಶ ಇಲ್ವಲ್ಲ. ಇದು ಸತ್ಯ ಮಾತಾಡೋಣ. ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದರೆ ಚುನಾವಣೆಗೆ ನಾವೊಂದಷ್ಟು ನಮ್ಮ ದುಡ್ಡು ಬಂದ್ಬಿಡೋದು, ಎಲ್ಲ ಬರೋರು. ನಾನು ಕೊಡ್ತೀನಿ, ತಾನು ಕೊಡ್ತೀನಿ, ನಾನು ಕೊಡ್ತೀನಿ, ಏನು ದುಡ್ಡು 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 ದುಡ್ಡು. ಗೆಲುವಿನ ಒಂದು ವಿಶ್ವಾಸದಿಂದ ಈಗ ಕಣಕ್ಕೆ ಇಳಿದಿದ್ದೀರ, ಗೆಲುವು ಸಿಗುತ್ತೆ ಅನ್ನುವಂಥ ಮತದಾರರ ಮೇಲೂ ನಂಬಿಕೆ ಇದೆ. 100%. ಖಂಡಿತವಾಗಿ ಅದರಲ್ಲೇನು ಬೇರೆ ಮಾತಿಲ್ಲ. ಕಳೆದ ಬಾರಿಯ ಕಹಿಯ ಅನುಭವನ ಈ ಬಾರಿ ಸಿಹಿ ಮಾಡಲೇಬೇಕು ಅನ್ನುವಂಥ ಶತ ಪ್ರಯತ್ನದಲ್ಲಿ ಕಣದಲ್ಲಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಇವರಿಗೆ ಜನತೆ ಕೂಡ ಬೆಂಬಲ ಕೊಡ್ತಾರೆ ಅನ್ನುವಂಥ ಖಚಿತ ವಿಶ್ವಾಸ ಇದೆ. ನೋಡೋಣ ಮತದಾರ ಪ್ರಭು ಯಾವ ರೀತಿಯ ನಿರ್ಧಾರ ಮಾಡ್ತಾನೆ ಅನ್ನೋದನ್ನು. ಕ್ಯಾಮ್ರಾಮನ್ ಚಂದ್ರು ಎಲಿವಾಲ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಚಾಮರಾಜನಗರ.